ಶೆರ್ಲಿನಿ ಇಲ್ಲದೆ ಎಲ್ಲೂ ಬರೋದಿಲ್ಲ ಅಂತ. ನಾನಿವಾಗ ಆಗ ನೀಲ್ ಹೇಳ್ತಾನೆ, ನೋಡು ನಾನು ಇವಾಗ ಟ್ರಯೋ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಅವ್ನು ಕೇಳ್ತಾನೆ, ಯಾರು ಹೇಳಿರ್ಬೋದು ಅಂದರೆ, ಗೊತ್ತಾಗಿಲ್ಲ ನಿನಗೆ, ಟ್ರಯೋ ನಮ್ಮ ಜೊತೆ ಇರಲಿಲ್ವಲ್ಲ, ಇನ್ಯಾರು ಅವನೇ ಕೊಟ್ಟಿರ್ಬೇಕು ಇನ್ಫಾರ್ಮೇಷನ್ನು, ನಾನಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನೀನು ನೇಟ್ ಹತ್ರ ಇರೋ ಅಂತ ಹೇಳ್ಬಿಟ್ಟು ಅವನು ಟ್ರಯೋ ಮನೆಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಟ್ರಯೋ ಕೆಳಗೆ ಬಿದ್ದಿರ್ತಾನೆ, ಫುಲ್ ರಕ್ತ. ರೂಮೆಲ್ಲ ಚೆಕ್ ಮಾಡ್ತಾನೆ, ಟ್ರಯೋ ವೈಫ್ ಕೂಡ ಸತ್ತೋಗಿರ್ತಾಳೆ. ಟ್ರಯೋಗೆ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆಗ ನೀಲ್ ಅವನ ಹತ್ರ ಹೋಗಿ ಕೇಳ್ತಾನೆ, ಏನಾಯಿತು ಅಂತ. ಅವರು ನನ್ನ ವೈಫ್ನ ಹಿಡ್ಕೊಂಡ್ಬಿಟ್ರು, ನನಗೆ ಬೇರೆ ದಾರಿನೇ ಇರಲಿಲ್ಲ, ಆದರೆ ನಾನು ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಯಾರು ಬಂದಿದ್ದು ಅಂತ ಕೇಳ್ತಾನೆ. ವ್ಯಾನ್ಗ್ರೋ ಅಂತ ಹೇಳ್ತಾನೆ. ಅವನೊಬ್ಬನೇನ ಅಂತ ಕೇಳಿದಾಗ ಅವನು ಯಾರಿಗೋ ವರ್ಕ್ ಮಾಡ್ತಾ ಇದ್ದಾನೆ, ಯಾರಂತ ಗೊತ್ತಾ ಅಂತ ಕೇಳ್ತಾನೆ. ವ್ಯಾನ್ಝ್ಯಾಂಟ್ ಅಂತಾನೆ. ಏನು ವ್ಯಾನ್ಝ್ಯಾಂಟ್ ಅಂತಾನೆ. ಶೋರ ನೀನು ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ. ನಾವು ಎಸ್ಕೇಪ್ ಆಗೋದ ಬಗ್ಗೆ ಎಲ್ಲ ಏನಾದರೂ ಹೇಳ್ದ ಅವ್ರಿಗೆ ಅಂತ ಕೇಳ್ತಾನೆ. ಅವನು ನನಗೆ ಗೊತ್ತಿಲ್ಲ, ನನಗೆ ಸರಿ ಜ್ಞಾಪಕ ಇಲ್ಲ ಅಂತ ಹೇಳ್ತಾನೆ. ಸರಿ ನಾನು ಹಾಸ್ಪಿಟಲ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಟ್ರಯೋ ಹೇಳ್ತಾನೆ, ಬೇಡ ನಾನು ಬದುಕೋದಿಲ್ಲ, ನಾನು ಹೀಗೆ ಬಿಡಬೇಡ, ಸಾಯಿಸ್ಬಿಡು ನನ್ನ ಅಂತ ಹೇಳ್ತಾನೆ. ಸರಿ ಅಂತ ಬೇರೆ ದಾರಿ ಇಲ್ಲದೆ ನೀಲ್ ಟ್ರಯೋನ ಶೂಟ್ ಮಾಡಿ ಅಲ್ಲಿಂದ ಅವನೇನು ಮಾಡ್ತಾನಂದರೆ ರೋಜರ್ ವ್ಯಾನ್ಝ್ಯಾಂಡ್ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನು ತುಂಬ ಕೋಪ ಬಂದಿರುತ್ತೆ, ವ್ಯಾನ್ಝ್ಯಾಂಡ್ನ ಶೂಟ್ ಮಾಡ್ತಾನೆ. ಈ ನಡುವೆ ಈ ಒಂದು ರಾಬ್ರಿ ವಿಷಯ ಫುಲ್ಲು ಮೀಡಿಯಾದಲ್ಲೆಲ್ಲ ಬಂದುಬಿಟ್ಟಿರುತ್ತೆ ನ್ಯೂಸಲ್ಲೇ. ಈಗ ಶೆರ್ಲಿನೂ ಗೊತ್ತಾಗುತ್ತೆ ಕ್ರಿಸ್ ಬಗ್ಗೆ ಏನು ಮಾಡಿದಾನಂತ. ಈ ನೀಲ್ ಗರ್ಲ್ಫ್ರೆಂಡ್ ಇರ್ತಾಳಲ್ಲ ಈಡಿ, ಅವಳಿಗೆ ನೀಲ್ ಒಬ್ಬ ಕ್ರಿಮಿನಲ್ ಅನ್ನೋದು ಗೊತ್ತಾಗುತ್ತೆ. ಅವಳ ಹತ್ರ ನೀಲ್ ಏನು ಹೇಳಿರ್ತಾನೆ ಅಂದರೆ ತಾನೊಬ್ಬ ಸೇಲ್ಸ್ಮನ್ ಅಂತ ಹೇಳಿರ್ತಾನೆ. ಅವಳಿಗೆ ನೀಲ್ ಒಬ್ಬ ಕ್ರಿಮಿನಲ್ ಅಂತ ಗೊತ್ತಾಗಿ ತುಂಬ ಶಾಕ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ ಅವಳಿಗೆ. ಈ ನಡುವೆ ವಿನ್ಸೆಂಟ್ ಮತ್ತು ಅವರ ಟೀಮ್ ಏನಿದೆ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ನಲ್ಲ ರೋಜರ್ ವ್ಯಾನ್ಝ್ಯಾಂಡ್ ಕಡೆ ಅವನು ಬೆನ್ನಿ ಅಂತ, ಅವನನ್ನು ಟ್ರೇಸ್ ಮಾಡಿ ಹಿಡಿತಾರೆ. ನಿನಗೆ ಹೆಂಗೆ ಗೊತ್ತಾಯಿತು ವಿಷಯ ಅಂತ. ಆಗ ವ್ಯಾನ್ಗ್ರೋ ಇನ್ವಾಲ್ವ್ಮೆಂಟ್ ಇರೋದು ಅವ್ರಿಗೆ ಗೊತ್ತಾಗುತ್ತೆ. ಆಗ ವಿನ್ಸೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅರ್ಜೆಂಟಾಗಿ ಫೋನ್ ಮಾಡಿ ಏನು ಹೇಳ್ತಾನಂದರೆ, ಈಗ ಬ್ಯಾನಿ ಹೇಳಿದ್ದಾನೆ ವ್ಯಾನ್ಗ್ರೋ ಟ್ರಯೋನ ಕೊಂದಿದ್ದಾನೆ, ಆದ್ದರಿಂದ ನೀಲ್ ಖಂಡಿತವಾಗ್ಲೂ ವ್ಯಾನ್ಗ್ರೋನ ಕೊಲ್ಲೋದಕ್ಕೆ ಬರ್ತಾನೆ. ಈಗ ವ್ಯಾನ್ಗ್ರೋ ಒಂದು ಲಕ್ಸುರಿ ಹೋಟೆಲ್ನಲ್ಲಿ ಒಂದು ರೂಮ್ನಲ್ಲಿದ್ದಾನೆ, ನಮ್ಮ ಟೀಮ್ನ ನೀವು ಅಲ್ಲಿ ಕಳಿಸಿ ಇವ್ರನ್ನೆಲ್ಲ ವಾಚ್ ಮಾಡ್ತಾಯಿರಿ, ನೀಲ್ ಅಲ್ಲಿ ಬಂದರೆ ಬರ್ಬೋದು ಅಂತ ಹೇಳ್ತಾನೆ. ಈಗ ನೀಲ್ ಈಡಿನ ಮೀಟ್ ಮಾಡಿದಾಗ ಅವಳು ಬೈತಾಳೆ ಅವನಿಗೆ, ನೀನೊಬ್ಬ ಕ್ರಿಮಿನಲ್ಲು, ನನಗೆ ಯಾಕೆ ಮೋಸ ಮಾಡಿದೆ, ನೀನು ಯಾಕೆ ನನ್ನ ಲೈಫಲ್ಲಿ ಬಂದೆ ಅಂತ. ಇವನು ಅವಳನ್ನ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅವಳು ತುಂಬ ಬೇಸರ ಆಗುತ್ತೆ. ನೀಲ್ ಹೇಳ್ತಾನೆ, ನೋಡು ಇದೇ ನನ್ನ ಲಾಸ್ಟ್ ರಾಬ್ರಿ, ನಾನು ಇನ್ಮೇಲೆ ಈ ಥರ ಎಲ್ಲ ಮಾಡೋದಿಲ್ಲ, ನಾವು ಇವತ್ತೇ ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ, ನಾವು ಒಳ್ಳೆ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ. ಕೊನೆಗೆ ಅವಳು ಅವನ ಜೊತೆ ಹೋಗೋದಕ್ಕೆ ಒಪ್ಕೊಳ್ತಾಳೆ. ಈಗ ನೀಲ್ ಸಿಟಿ ಬಿಟ್ಟು ಹೊರಡಬೇಕು, ಎಲ್ಲ ರೆಡಿಯಾಗಿಬಿಟ್ಟಿರುತ್ತೆ. ಅವನು ಏರ್ಪೋರ್ಟ್ಗೆ ಹೋಗೋದಕ್ಕೆ ಕಾರಲ್ಲಿ